ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿಲ್ರಿ, ಕಮ್ಮಿ ಜಾಸ್ತಿ ಆಗೈತಿ ನೆಗಡಿಯಾಗಿ. ಅದಕ್ಕೆ ಹೋಮ್ ಮೇಡ್ ಮಾಡ್ಕೊಳಕತ್ತೀನಿ ರೀ. ಹೋಮ್ ಮೇಡ್ಗೆ ನಾನು ಅಡಿಕೆ ಎಲೆ ಹಾಕ್ಕೊಂತೀವಿ ರೀ. ಆ ಎಲೆ ತೊಗೋಬೇಕ್ರಿ. ಆಮೇಲೆ ಸ್ವಲ್ಪ ತುಳಸಿ, ಹಸಿ ಶುಂಠಿ, ಕರಿಮೆಣಸು ಇದನ್ನೆಲ್ಲ ಸ್ವಲ್ಪ ಜಜ್ಜಿಬಿಟ್ಟು ಒಂದು ಪಾತ್ರೆ ಒಳಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಟೀ ಪುಡಿ, ಒಂದಿಷ್ಟೇ ಚಿಟಿಗೆ ಅಷ್ಟು ಉಪ್ಪಲ್ಲ ಬೆಲ್ಲ ಹಾಕಿದ್ದೀನಿ ರೀ. ಬೆಲ್ಲ ಹಾಕಿ ಕುದಿಯಾಕೆ ಇಟ್ಟೀನಿ ರೀ. ಇದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕ್ರಿ. ಯಾಕಂದ್ರೆ ಹಸಿ ಶುಂಠಿ ಹಾಕಿರ್ತೀವಲ್ಲ ನಾವು, ಹಸಿ ಶುಂಠಿ ಅದು ಎಲೆ ಹಾಕಿರ್ತೀವಲ್ಲ, ಹೀಗಾಗಿ ಸ್ವಲ್ಪ ಬೇಯಬೇಕಿದೆ ಜಾಸ್ತಿ. ಅದಕ್ಕೆ ಜಾಸ್ತಿ ಕುದಿಸ್ಬೇಕ್ರಿ. ಇದಕ್ಕೆ ಹಾಲು ಹಾಕ್ಬಾರ್ದ್ರಿ. ನಾವು ಹಾಲು ಹಾಕೋದ್ರಿಂದ ನಮ್ಗೆ ಕಫ ಆಕತ್ರಿ. ಮತ್ತು ಸ್ವಲ್ಪ ಹಂಗೆ ಇದನ್ನು ಸೋಸ್ಕೊಂಡು ಬಿಸಿ ಬಿಸಿದಾಗ ಕುಡಿಬೇಕ್ರಿ. ಇದರಿಂದ ಸ್ವಲ್ಪ ಕೆಮ್ಮು ಗಂಟಲದೊಳಗೆ ಸ್ವಲ್ಪ ಆರಾಮ ಅನ್ನಿಸ್ತೈತೆ ರೀ ನಮಗೆ. ಇದನ್ನು ನಾನು ಬೆಳಗ್ಗೆ ಕುಡಿದ್ಬಿಟ್ಟು ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡಿಕೊಂಡು ಮಧ್ಯಾಹ್ನಕ್ಕೆ ನಾನು ಟೊಮೊಟೊ ಬೇಳೆ ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಸೈಡು ಅನ್ನಕ್ಕೇನು ಅಂತಂದು ಅದೇ ಪಾತ್ರೆಯಾಗ ಇಟ್ಟು ಇದನ್ನು ಬೇಯಿಸ್ಕೊಳಕತ್ತೇನೆ ರೀ. ನನ್ನ ಮಕ್ಕಳು ಮಲ್ಕೊಂಡಿದ್ರಿ. ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡೀನಿ ರೀ. ನಾನು ಉಪ್ಪಿಟ್ಟು ರೆಡಿ ಮಾಡಿದ್ರಿ. ಉಪ್ಪಿಟ್ಟು ನನ್ನ ಮಗ ಇವತ್ತೇನಾರು ಬೇರೆ ಸ್ಪೆಷಲ್ ಮಾಡು ಮಮ್ಮಿ ಅಂದ. ನಾನು ಇವತ್ತೇನು ಮಾಡೋಂಗಿಲ್ಲಪ್ಪ, ಲೇಟ್ ಆಗೈತಿ ಎದ್ದಿದ್ದು, ಮತ್ತು ಮಾಡ್ತೀನಿ ಅಂತಂದು ಅವರಿಬ್ಬರಿಗೂ ಉಪ್ಪಿಟ್ಟು ಹಾಕ್ಕೊಟ್ಟೆ. ಒಂದು ಸ್ವಲ್ಪ ಪಾಪಡಿನಾರ ಕರಿ ಮಮ್ಮಿ ಅಂದರು. ಅದಕ್ಕೆ ಒಂದು ಸ್ವಲ್ಪ ಪಾಪಡಿ ಕರ್ದೇನಿ ರೀ ಉಪ್ಪಿಟ್ಟಿನ ಜೊತೆ. ಅವನಿಗೆ ಏನಾರ ಬೇಕ್ರಿ. ಅನ್ನ ಸಾಂಬಾರು ಒಳಗೆ ಆಯ್ತು ಈ ಥರ ಉಪ್ಪಿಟ್ಟು ಮಾಡಿದ್ರೆ ಏನಾರ ಬೇಕ್ರಿ, ದಾಣಿ ಬೇಕ್ರಿ. ಅವಲಕ್ಕಿ ಅದನ್ನು ಮಾಡಿದ್ರೆ ದಾಣಿ ಬೇಕು. ಹೀಗಾಗಿ ಇವಂಗೆ ಏನಾರ ಒಂದು ಸೈಡ್ ಡಿಶ್ ಬೇಕ್ರಿ ನನ್ನ ಮಗ. ಇಂಥ ನನ್ನ ಮಕ್ಳು ಅದಾರ ನೋಡಿರಿ. ಅವರಿಬ್ಬರಿಗೆ ಹಾಕ್ಕೊಟ್ಟು ನಾನು ತಿನ್ನಾಕತ್ತೀನಿ ರೀ. ನೋಡಿ ಫ್ರೆಂಡ್ಸ್, ನಂದು ಹೊಸ ಚಾನಲ್ಲು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.